ನ್ಯೂ ಅಪ್ಡೇಟೆಡ್ ಫೋನ್ ಪೇನ ಎ ಟು ಜೆಡ್ ಆಪ್ಷನ್ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಕೆಲವೊಬ್ಬರಿಗೆ ಇನ್ಸ್ಟಾಲ್ ಮಾಡಿರ್ತೀರ ಹೊಸ ಫೋನ್ ಪೇ ಅಥವಾ ಅಪ್ಡೇಟ್ ಆಗಿರುತ್ತೆ. ಸೊ ಆಪ್ಷನ್ಗಳು ಏನಂದ್ರೆ ಏನು ಗೊತ್ತಾಗ್ತಿರಲ್ಲ. ಸೊ ಅವರಿಗೆ ಕನ್ಫ್ಯೂಷನ್ ಇರುತ್ತಲ್ವಾ. ಸೊ ಹಾಗಾಗಿ ಕನ್ಫ್ಯೂಷನ್ ಇರೋದನ್ನ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಟ್ರಾನ್ಸ್ಫರ್ ಮಾಡೋದು ಹೇಗೆ, ಸೊ QR ಕೋಡ್ ಎಲ್ಲಿರುತ್ತೆ, ಹಾಗೆ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡೋದು ಹೇಗೆ, ಹಾಗೆ ಕಾಂಟ್ಯಾಕ್ಟ್ ಮುಖಾಂತರ ಅಥವಾ ಫೋನ್ ನಂಬರ್ ಮುಖಾಂತರ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡೋದು ಹೇಗೆ. ಸೊ ಪ್ರತಿಯೊಂದನ್ನು ಕೂಡ ಎ ಟು ಜೆಡ್ ಆಪ್ಷನ್ ಅಪ್ಡೇಟ್ ಆಗಿದೆಯಲ್ಲ, ಸೊ ಅದೆಲ್ಲ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಾನು ಕೊಟ್ಟಂತಹ ಅಪ್ಡೇಟೆಡ್ ಫೋನ್ಪೇ ವರ್ಷನ್ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಆ್ಯಸ್ ಯೂಶುವಲ್ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ನಿಮಗೆ ಫೋನ್ಪೇ ಕಾಣ್ತಾ ಇರೋದು ಅಪ್ಡೇಟ್ ಆಗಿರುತ್ತೆ. ಜಸ್ಟ್ ಫೋನ್ಪೇ ಮೇಲೆ ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಕಂಪ್ಲೀಟಾಗಿ ಅಪ್ಡೇಟ್ ಆಗಿ ಸೊ ಈ ಥರ ಡಿಸ್ಪ್ಲೇ ಆಗುತ್ತೆ ನಿಮಗೆ ಆಪ್ಷನ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಈ ಥರ ಡಿಸ್ಪ್ಲೇ ಆದಾಗ ಏನಾಗುತ್ತೆ ಅಂತಂದರೆ, ಸೊ ನಿಮಗೆ ಕಾಣ್ತಾ ಇರ್ಬೋದು ಹೊಸದಾಗಿ ಏನಾದರೂ ಸೊ ಅಪ್ಡೇಟ್ ಆಗಿ ಯಾವ್ದಾದ್ರು ಬೇರೆ ಅಪ್ಲಿಕೇಶನ್ಗೆ ಏನಾದರೂ ಹೋಯ್ತೇನಪ್ಪ ಅಂತ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಅಲ್ವಾ. ಸೊ ಆ ಥರ ಅಪ್ಡೇಟ್ ಆಗಿದೆ. ಸೊ ಇದು ನ್ಯೂ ಅಪ್ಲಿಕೇಶನ್ ಅಪ್ಡೇಟ್ ಆಗಿರೋದು ಫೋನ್ಪೇ ಅಪ್ಲಿಕೇಶನ್, ಓಕೆನಾ. ಸೊ ಟು ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಇದು ಫಸ್ಟ್ನೇ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇಲ್ಲಿ ಕೆಲವೊಂದು ನಂಬರನ್ನು ಇಲ್ಲಿ ಡಿಸ್ಪ್ಲೇ ಆಗಿದೆ. ಅಂದರೆ ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿ ನಂಬರ್ ಇದೆಯಲ್ಲ, ಸೊ ಆ ಒಂದು ನಂಬರ್ ಇಲ್ಲಿ ಟೈಪ್ ಮಾಡಿಬಿಟ್ಟು, ಅಂದರೆ ಇವಾಗ ಎಕ್ಸಾಂಪಲ್ ಈಗ ಒಂದು ಫೋನ್ ನಂಬರ್ ಈಗ ಟೈಪ್ ಮಾಡ್ತೀನಿ ನೋಡಿ. ಸೊ ಒಂದು ಫೋನ್ ನಂಬರ್, ಓಕೆನಾ. ಈ ಟೈಪ್ ಮಾಡಿದಾಗ ಫೋನ್ ನಂಬರ್ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮೊಂದು ಕಾಂಟ್ಯಾಕ್ಟಲ್ಲಿರುವಂತಹ ಫೋನ್ ನಂಬರು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಸೊ ಇಲ್ಲಿ ಮನಿನ ಟ್ರಾನ್ಸ್ಫರ್ ಮಾಡೋದು, ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೊ ಸೇಮ್ ಆ್ಯಸ್ ಯೂಶುವಲ್ ಮುಂಚೆ ಯಾವ ಥರ ನೀವು ಅಮೌಂಟನ್ನು ಸೆಂಡ್ ಮಾಡ್ತಿದ್ದೀರಾ, ಸೊ ಅದೇ ರೀತಿಯಾಗಿ ಇಲ್ಲಿ ಸೊ ಜಸ್ಟ್ ಅಮೌಂಟನ್ನು ಟೈಪ್ ಮಾಡಿಬಿಟ್ಟು ನೀವು ಸೆಂಡ್ ಮಾಡ್ಬೋದು, ಓಕೆನಾ. ಸೊ ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ. ಸೊ ಅಂದರೆ ನಿಮ್ಮ ಒಂದು ಫೋನ್ಪೇಲಿ 2-3 ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತೀರ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನೀವು ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಅಕೌಂಟ್ಗೆ ಇಲ್ಲಿ ಕಾಣ್ತಾ ಇರ್ಬೋದು ಟು ಸೆಲ್ಫ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಸೊ ಎಷ್ಟು ಅಕೌಂಟ್ ನಂಬರ್ ಇಲ್ಲಿ ಲಿಂಕ್ ಆಗಿದೆ ಅಂತ ಡಿಸ್ಪ್ಲೇ ಆಗುತ್ತೆ ನಿಮಗೆ ಕಾಣ್ತಾ ಇರ್ಬೋದು. ಸೊ ನಿಮ್ಮ ಒಂದು ಬ್ಯಾಂಕಿಗೆ, ಸೊ ಈ ಒಂದು ಬ್ಯಾಂಕಿಂದ ಈ ಒಂದು ಬ್ಯಾಂಕಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ, ಸೊ ಈ ಒಂದು ಬ್ಯಾಂಕಲ್ಲಿ ಟು ಸೆಲ್ಫ್ ಅಕೌಂಟ್, ಸೊ ಈ ಒಂದು ಬ್ಯಾಂಕನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ಅಮೌಂಟನ್ನು ಇಲ್ಲಿ ಎಂಟರ್ ಮಾಡಿದರೆ, ಸೊ ಆ್ಯಸ್ ಯೂಶುವಲ್ ಮುಂಚೆ ಯಾವ ಥರ ನೀವು ಸೆಲ್ಫ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರೋ ಅದೇ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ನಿಮಗೆ ಕಾಣ್ತಾ ಇರ್ಬೋದು ಟು ಅದರ್ ಬ್ಯಾಂಕ್ ಅಕೌಂಟ್ಸ್ ಅಂತ. ಅಂದರೆ ನೀವು ಟು ಅದರ್ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ, ಅಂದರೆ ನೀವು ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಇರಲ್ಲ, ಬರೀ ಅಕೌಂಟ್ ನಂಬರ್ ಇರುತ್ತೆ. ಸೊ ಅವರ ಒಂದು ಬ್ಯಾಂಕ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಈಗ ಎಕ್ಸಾಂಪಲ್ SBI ಬ್ಯಾಂಕ್ ಅಂತ ಅಂದ್ಕೊಳ್ಳಿ. ಸೊ ಅವರ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದು ಅಕೌಂಟ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಸೊ ಅವರ ಒಂದು ಬ್ಯಾಂಕಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟು ಎನಿ UPI ಆ್ಯಪ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೂಗಲ್ ಪೇ ಅಥವಾ ನೀವು ಬೇರೆ UPI ID ಇಲ್ಲಿ ಕಾಣ್ತಾ ಇರೋದು ಎಕ್ಸಾಂಪಲು. ಸೊ ಈ ಥರ UPI ID ಇರುತ್ತೆ. ಸೊ ಈಗ GPay ಆಗಿರ್ಬೋದು, ಮತ್ತಿತರ ಅದೇ ಥರ ಪೇಮೆಂಟ್ ಅಪ್ಲಿಕೇಶನ್ ಇರ್ತಾವಲ್ಲ, UPI ID ತೊಗೊಂಡು ಇಲ್ಲಿ ಟೈಪ್ ಮಾಡಿಬಿಟ್ಟು ಸೊ ಅವರಿಗೆ ಮನಿನ ಟ್ರಾನ್ಸ್ಫರ್ ಮಾಡ್ಬೋದು, ಓಕೆನಾ. ನೆಕ್ಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಚೆಕ್ ಬ್ಯಾಲೆನ್ಸ್ ಅಂತ ಇದೆ. ಜಸ್ಟ್ ಚೆಕ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರೋದು ಇಲ್ಲಿ ನಿಮ್ಮ ಒಂದು ಫೋನ್ಪೇಯಲ್ಲಿ ಹೊಂದಿರುವ ಅಕೌಂಟ್ಸ್, ಅಂದರೆ ಸೊ ಯಾವ್ಯಾವ ಬ್ಯಾಂಕಿನ ಅಕೌಂಟ್ಸನ್ನು ನೀವು ಫೋನ್ಪೇಯಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತೀರೋ ಸೊ ಅವೆಲ್ಲ ಬ್ಯಾಂಕ್ನು ಇಲ್ಲಿ ಡಿಸ್ಪ್ಲೇ ಆಗಿದೆ. ಎಕ್ಸಾಂಪಲ್ ಸೊ ಆ ಒಂದು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಒಂದು ಪಾಸ್ವರ್ಡನ್ನು ನೀವು ಹಾಕಿರ್ತೀರಲ್ವ, ಫೋನ್ಪೇ ಪಾಸ್ವರ್ಡನ್ನು, ಸೊ ಅದನ್ನು ಎಂಟರ್ ಮಾಡಿದರೆ ಸೊ ಅಮೌಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಎಷ್ಟಿದೆ ಅಮೌಂಟ್ ಅಂತ, ಓಕೆ. ಈ ರೀತಿಯಾಗಿ ಅಪ್ಡೇಟೆಡ್ ವರ್ಷನನ್ನು ನೀವು ತಿಳ್ಕೋಬೋದು. ಕೆಳಗಡೆ ನಿಮಗೆ ಕಾಣ್ತಾ ಹೋದರೆ ಸೊ ರೀಚಾರ್ಜ್ ಬಿಲ್, ನೀವು ಸೇಮ್ ರೀಚಾರ್ಜ್ ಬಿಲ್ಲನ್ನು ಯಾವ ರೀತಿ ಪೇ ಮಾಡ್ತೀರೋ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಕರೆಂಟ್ ಬಿಲ್ಲು, ಮೊಬೈಲ್ ರೀಚಾರ್ಜು, ಕ್ರೆಡಿಟ್ ಕಾರ್ಡ್ ಬಿಲ್ಲು, ಮತ್ತು DTH, ಲೋನ್ ಪೇಮೆಂಟು, ಎಲೆಕ್ಟ್ರಿಕ್ಕು, ರೆಂಟು, ಸೊ ಅದೆಲ್ಲ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸೇಮ್ ಆ್ಯಸ್ ಯೂಶುವಲ್ ನೀವು ಯಾವ ಥರ ಪೇ ಮಾಡ್ತೀರೋ ಮಂತ್ಲಿ ಆ ರೀತಿಯಾಗಿ ನೀವು ಪೇ ಮಾಡ್ಕೋಬೋದು, ಓಕೆ. ನೆಕ್ಸ್ಟು ಟ್ರಾವೆಲ್ಸ್ ಆ್ಯಂಡ್ ಸ್ಟೇ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕಾಣ್ತಾ ಇರೋದು ಇಲ್ಲಿ ನೀವೇನಾದರೂ ಜರ್ನಿ ಮಾಡ್ಬೇಕಂದ್ರೆ ಇಲ್ಲಿ ಬಸ್ ಟಿಕೆಟ್, ಫ್ಲೈಟ್ ಟಿಕೆಟ್ಸ್ ಆ್ಯಂಡ್ ಟ್ರೈನ್ ಟಿಕೆಟ್ಸ್ ಆ್ಯಂಡ್ ಸ್ಟೇ ಆ್ಯಂಡ್ ಹೋಟೆಲ್ಸನ್ನು ನೀವು ಬುಕ್ ಮಾಡ್ಕೋಬೋದು ಇಲ್ಲಿ, ಓಕೆನಾ. ನೆಕ್ಸ್ಟ್ ಬ್ಯಾಕ್ ಹೋಗಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಸೊ ಸೇವಿಂಗು, ಮ್ಯೂಚುವಲ್ ಫಂಡು ಆ್ಯಸ್ ಯೂಶುವಲ್ ನಿಮಗೆ ಏನು ಮುಂಚೆ ಆಪ್ಷನ್ ತೋರಿಸ್ತಾ ಇತ್ತು ಅದೆಲ್ಲನೂ ತೋರಿಸ್ತಾ ಇದೆ. ಬಟ್ ಡಿಸ್ಪ್ಲೇಲಿ ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತಾ ಇದೆ. ನಿಮಗೆ ಕಾಣ್ತಾ ಇರೋದು ಫಾಸ್ಟ್ ಟ್ಯಾಗ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಕೂಡ ಇಲ್ಲಿ ಮಾಡ್ಕೋಬೋದು. ಸೊ ಇದು ನಿಮ್ಮ ಫೋನ್ಪೇಲಿ ಇಂಪಾರ್ಟೆಂಟ್ ಥಿಂಕ್ ಅಂತಲೇ ಹೇಳ್ಬೋದು. ಸೊ ಈಗ ನೀವು ಏನು ಮಾಡಬೇಕಂದ್ರೆ ಜಸ್ಟ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಒಂದು ಫೋನ್ ನಂಬರ್ ಕೆಳಗಡೆ ಸೊ ಇಲ್ಲಿ QR ಕೋಡ್ ಅಂತ ಇದೆ. ಸೊ ಈ QR ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮ ಒಂದು ಫೋನ್ಪೇನ QR ಕೋಡ್ ಇಲ್ಲಿ ಡಿಸ್ಪ್ಲೇ ಆಗಿದೆ, ಓಕೆನಾ. ಸೊ ಪ್ರೈಮರಿ ಅಕೌಂಟ್ ಮತ್ತು ಕೆಳಗಡೆ QR ಕೋಡ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಈ ಒಂದು QR ಕೋಡನ್ನು ನೀವು ಯೂಸ್ ಮಾಡಿಬಿಟ್ಟು ಸೊ ಬೇರೆಯವರು ಏನಾದರೂ ಮನಿನ ಟ್ರಾನ್ಸ್ಫರ್ ಮಾಡೋಂಗಿದ್ರೆ ಸೊ ಈ ಒಂದು QR ಕೋಡನ್ನು ನಿಮ್ಮ ಶಾಪ್ಗಳ ಮುಂದೆ ಅಥವಾ ನಿಮ್ಮ ಅಂಗಡಿ ಮುಂದೆ ಈ QR ಕೋಡನ್ನು ಸೊ ಮೆನ್ಷನ್ ಮಾಡಿದರೆ ಸೊ ಆ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಅವರು
ಪೇ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಮ ಒಂದು ಯು ಪಿ ಐ ಐ ಡಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಈ ಒಂದು ಯು ಪಿ ಐ ಐ ಡಿನ ನೀವು ಜಸ್ಟ್ ಕಾಪಿ ಮಾಡಿಕೊಂಡು, ಸೊ ಬೇರೆಯವ್ರು ಏನಾದರೂ ಮನಿ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಅಪ್ಲಿಕೇಶನಿಂದ ಅಂತಂದರೆ, ಸೊ ಈ ಒಂದು ಯು ಪಿ ಐ ಐ ಡಿನ ನೀವು ಅವರಿಗೆ ಕೊಡ್ಬೋದು. ಎಕ್ಸಾಂಪಲ್ ಜಿ ಪೇಯಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಈ ಒಂದು ಯು ಪಿ ಐ ಐ ಡಿನ ಅವರಿಗೆ ಕೊಡ್ಬೋದು. ಓಕೆ, ನೆಕ್ಸ್ಟ್ ಬ್ಯಾಕ್ ಹೋಗಿ ನಿಮಗೆ ಕಾಣ್ತಾ ಇರ್ಬೋದು ಮೇನೇಜ್ ಪೇಮೆಂಟ್ ಅಂತ ಇದೆ. ಜಸ್ಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ರೂಪೇ ಮತ್ತು ಸೊ ವ್ಯಾಲೆಟ್ ಅಂದರೆ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಒಂದು ಅಕೌಂಟಲ್ಲಿ ಮನಿನ ಸೊ ವ್ಯಾಲೆಟ್ಗೆ ಹಾಕೊಳೋದು. ಕ್ವಿಕ್ ವ್ಯಾಲೆಟ್ ಅಂದರೆ ನೀವೇನಾದ್ರು ಕ್ವಿಕ್ಕಾಗಿ ಪೇ ಮಾಡಬೇಕು ಅಂತಂದರೆ ವ್ಯಾಲೆಟ್ ಮುಖಾಂತರ ಜಸ್ಟ್ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಪೇ ಆಗುತ್ತೆ. ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಅಂತ ಇದೆ. ಜಸ್ಟ್ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮಗೆ ಶೋ ಆಗುತ್ತೆ ನಿಮ್ಮ ಒಂದು ಫೋನ್ಪೇಯಲ್ಲಿ ಯಾವ್ಯಾವೆಲ್ಲ ಅಕೌಂಟ್ ಇದೆ, ಹಾಗೆ ಪ್ರೈಮರಿ ಅಕೌಂಟ್ ಯಾವುದು ಅಂತ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಕಾಣ್ತಾ ಇರೋದು ಪ್ರೈಮರಿ ಅಕೌಂಟ್ ಇಲ್ಲಿ ಕರ್ನಾಟಕ ಬ್ಯಾಂಕ್ ಇದೆ. ಸೊ ನಿಮ್ಮ ಒಂದು ಫೋನ್ಪೇಯಲ್ಲಿ ನೀವು ಜಸ್ಟ್ ಯು ಪಿ ಐ ಬ್ಯಾಂಕ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಕೂಡ ನೀವು ಪ್ರೈಮರಿ ಅಕೌಂಟ್ ಯಾವುದು ಸೆಟ್ ಆಗಿದೆ ಅಂತ ನೀವು ತಿಳ್ಕೋಬಹುದು. ಓಕೆ, ಸೊ ನಾನು ಕೊಟ್ಟಂತಹ ಅಪ್ಡೇಟೆಡ್ ಫೋನ್ಪೇ ವರ್ಷನ್ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಆ್ಯಸ್ ಯೂಶುವಲ್ ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.